ಶಿವಾಜಿ ಕಾರ್ಯಕ್ರಮಕ್ಕೆ ಗಿರ್ಗಿಟ್ಲೆ ಆಡೋರ ಮೂಲಕ ಉದ್ಘಾಟನೆ ಮಾಡ್ತಾರೆ. ಅಂಬರೀಶ್ ಗೌಡ ಪಾಟೀಲ್ ಅವರು ಗ್ರಾಮೀಣ ಕ್ರೀಡೆಗಳು ಉತ್ತೇಜನಗೊಳ್ಳಿ. ಗ್ರಾಮೀಣ ಕ್ರೀಡೆಗಳು ಷಡಕ್ಷರಿ ಶಿವಯೋಗಿ ಸಿದ್ದರಾಮ ಅಪ್ಪಾಜಿಯವರು ಪಾದ ಕೂಡ ಹಣೆಯನ್ನು ಮಣಿದು ಯಾವ ನಡೆದಾಡು ದೇವರಂಚಿಕೊಂಡಿರ್ತಕ್ಕಂಥ ಪೂಜಾ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವ್ರ ಪಾದ ಕೂಡ ಹಣೆಯನ್ನು ಮಣಿದು ಯಾವ ಉಸಿರಿನ ಒಡೆಯರಾಗಿರ್ತಕ್ಕಂಥ ಪೂಜಾ ಬ್ರಹ್ಮಾನಂದ ಮಹಾರಾಜರು ಸುಕ್ಷೇತ್ರ ಹಳ್ಳಿಚಂಡಿ ಕಾಮನಕೇರಿ ಯಲ್ಲಲಿಂಗ ಶಾಖಾಮಠ ಇವರನ್ನು ಹೃದಯ ಮಂದಿರದಲ್ಲಿ ಸೊರಿಸಿ ಯಾವ ಇವತ್ತಿನ ದಿವಸ ಗೊಳಸಂಗಿ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂಥ ಯಾವ ಬಲಶಂಕರಿ ತಾಯಿಯ ಒಂದು ಪಾದಕ್ಕೂಡನ್ನು ಕೋಟಿ ಕೋಟಿ ನಮಸ್ಕಾರಗಳನ್ನು ಅರ್ಪಿಸಿ ಯಾವ ಬಲಶಂಕರಿಯ ತಾಯಿಯ ಒಂದು ಜಾತ್ರೆ ನಿಮಿತ್ತವಾಗಿ ಇವತ್ತಿನ ದಿವಸ ಈ ಗೊಳಸಂಗಿ ಗ್ರಾಮದಲ್ಲಿ ಈ ಒಂದು ಭಾರ ಎತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿವಸ ಮಾಜಿ ಪೈಲವಾನರು ಬಂದಿದ್ದಾರೆ ಮತ್ತು ಹಾಲಿ ಪೈಲವಾನರು ಬಂದಿದ್ದಾರೆ. ನಾವೆಲ್ಲ ಜಾತ್ರೆ ಮಾಡ್ತೇವೆ. ನಮ್ಮೂರಾಗ ಒಂದೊಂದು ಜಾತ್ರೆ ಮಾಡ್ಬೇಕಾದ್ರೆ ಕಮಿಟಿಯವರು ಗೋಳೆ ಆಗಿ ಬೀಳ್ತಾರೆ ಅಂತ ತಿಂದಾಗ 10-20 ದಿನ ಆಗಿದೆ ಒಂದು ಜಾತ್ರೆ ಮಾಡ್ಯಾರ ಮತ್ತೊಂದು ಕಾರ್ಯಕ್ರಮ ಇಟ್ಟಾರೆ ಈಗ ಗೊಳಸಂಗಿ ಗ್ರಾಮದಾಗ. ಅಂದ್ರೆ ಪೈಲವಾನರ ಮ್ಯಾಗ ಎಷ್ಟು ಅವ್ರ ಹಂಬಲ ಐತಿ, ಭಾಳ ಎತ್ತು ಅಂತ ಕಾರ್ಯಕ್ರಮದೊಳಗೆ ಹಂಬಲ ಎಷ್ಟು ಐತಿ ಅಂತ ಇದ್ರಾಗೆ ಗೊತ್ತಾಗತೈತಿ ಈ ಗೊಳಸಂಗಿ ಜನರದು ಭಕ್ತರದು ಮನಸ್ಸ. ಅಂದ್ರೆ ಮಾನ್ಯ ಮಾಡ್ಯಾವ ಮತ್ತೆ ಕೊಡಪ್ಪ ಅನ್ಬೇಕಾಗಿತ್ತು. ಆದ್ರೆ ರೊಕ್ಕಕ್ಕೆ ಇದಕ್ಕೆ ಬೆಲೆ ಕೊಡಲಾರ್ದೇ ಮತ್ತೆ ಕಾರ್ಯಕ್ರಮ ಇಟ್ಟು ಎಲ್ಲ ಪೈಲವಾನರುಗಳನ್ನ ಕೂಡಿಸಿ ಅವರಿಗೆ ಒಂದು ರೂಪ ಉನ್ಮೇಷವನ್ನು ಕೊಟ್ಟಿರ್ತಕ್ಕಂಥ ಗೊಳಸಂಗಿ ಪೈಲವಾನಿಕೆ ಅನ್ನೋದು ಇತ್ತಿತ್ತಲಾಗಿ ಬಹಳ ಕಡಿಮೆ ಆಗ್ಲಾಗತ್ತದ. ಪೈಲವಾನಿಕೆ ಕಡಿಮೆ ಹೆಂಗೆ ಆಗ್ಲಾಗತ್ತದಪ್ಪ ಅಂದ್ರೆ ನಮ್ಗಿಂತಲೂ 20-30 ಕಿಲೋ ಹೆಚ್ಚಿಗೆ ಎತ್ತಲಾಗತ್ತಾವ. ಆದ್ರೆ ಗಡಿಗಳು ಕಡಿಮೆ ಆಗ್ಲಾಗತ್ತಾವ. ಅವರೇ ಎತ್ತಲಾಗತ್ತಾವ, ಹೊಳೆ ಗಡಿ ತಯಾರಾಗಲು ಅದಕ್ಕೆ ಕಡಿಮೆ ಆಗ್ಲಾಗತ್ತ ಅಂತ ಹೇಳಕತ್ತೀನಿ. ಅಂದ್ರೆ ನಮ್ಗಿಂತ ಕಡಿಮೆ ಎತ್ತಲಾಗತ್ತ ಅಂತ ನಾ ಹೇಳಕತ್ತಿಲ್ಲ. ಬೆಳೀತಕ್ಕಂಥ ಪೈಲವಾನರು ಹೊಸ ಹೊಸ ಪೈಲವಾನರು ಇವತ್ತಿನ ದಿನಮಾನದಲ್ಲಿ ಕಣ್ಮರಿ ಆಗ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಇಲ್ಲಿ ಕೂಡಿರ್ತಕ್ಕಂಥ ಭಕ್ತಾದಿಗಳು ಎಲ್ಲರೂ ಒಂದು ಪೈಲವಾನನ ಮಾಡಲಿಕ್ಕೆ ಒಂದು ಶ್ರಮವನ್ನು ಪಡಬೇಕು. ಯಾವ ಮಾಳಪ್ಪ ಬಿಸಿನಾಳ ಸಾಕಿನ ಮಸೀಮ್ನಾಳ ಇವರು ಎತ್ತಿರ್ತಕ್ಕಂಥ ಗುಂಡಿನ ತೂಕ 1 ಕ್ವಿಂಟಲ್ 45 kg. ಮಾಳಪ್ಪ ಬಿಸಿನಾಳ ಸಾಕಿನ ಮಸೀಮ್ನಾಳ ಇವರು ಎತ್ತಿರ್ತಕ್ಕಂಥ ಗುಂಡಿನ ತೂಕ 1 ಕ್ವಿಂಟಲ್ 45 kg. ಈಗ ಅದೇ ಗುಂಡವನ್ನು ಪ್ರಯತ್ನ ಮಾಡ್ತಿರ್ತಕ್ಕಂಥವರು ದಸರಾತ ಎಳವಾರವರು. ಅದಕ್ಕೆ
ಮೊನ್ನೆ ಜಾತ್ರೆ ನಮ್ಮ ಕೃಷ್ಣ ಪವಾರ್ ಅವರು ಭಾಳ ಫೋನ್ ಹಚ್ಚಿದ್ರು ನಮಗೆ ಬರ್ಬೇಕಂತ ಕೇಸಿಂದ ನಮಗೆ ಸ್ವಲ್ಪ ಕೆಲಸ ಇದ್ದದನ್ನು ಬರೋದಿಲ್ಲ. ಇವತ್ತು ಒಟ್ಟು ನೀವು ತಪ್ಪಿಸಬಾರ್ದು ಕೇಸಿಂದ ನಮ್ಮನ್ನ ಈ ಒಂದು ಜಾತ್ರೆಯ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ಯಾವ ನಮ್ಮ ಗುನ್ನಾಪುರದ ಶಿವಲಿಂಗ ಗುನ್ನಾಪುರ ಅವರು ಬಹಳ ನಮ್ಮ ಕರ್ನಾಟಕದ ಒಂದು ಬಹಳ ಹೆಮ್ಮೆ ಆದಂತ ಪೈಲ್ವಾನರು ಮತ್ತು ಪೈಲ್ವಾನಿಕೆ ಮಾಡಬೇಕಾದ್ರೆ 5-6 ವರ್ಷ ಮಾಡಬೇಕಾದ್ರೆ ಬಹಳ ಒಂದು ವಾಜ್ಯ ಆಗುವಂಥ ಕಾರ್ಯಕ್ರಮ, ಒಂದು ವಾಜ್ಯ ಆಗುವಂಥ ಶಕ್ತಿ. ಅಂಥದ್ರಲ್ಲಿ 25 ವರ್ಷ ಆಯ್ತು ಅವ್ರು ಪೈಲ್ವಾನಿಕೆ ಮಾಡಕತ್ತು. ಇನ್ನೂ ನಾವು ಶರೀರ ಅಂಕ ಇದ್ದಾರ. ಮತ್ತು ನಮ್ಮ ಶೇಖು ಊರಿಗೆ ವಯಸ್ಸ 42, ಅವ್ರು ಎತ್ತಲಕತ್ತು 23 ವರ್ಷ ಆಗೈತಿ. ಅವ್ರಿಗೆ ವಯಸ್ಸ 44, ಅವರು ಅಜ್ಜಿ ಎತ್ತಲಕತ್ತಿ 23 ವರ್ಷ ಆಯ್ತು. ಅಂತ 23 ವರ್ಷಗಟ್ಟಲೆ ಒಂದು ಪೈಲ್ವಾನಿಕೆಯಲ್ಲಿ ತೊಡಗಿದ್ದಾರಂದ್ರೆ ಇವತ್ತು ನೀವು ಕೂಡಿ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳಿ ಮುಖಾಂತರ ಉಮೇಶವನ್ನು ಕೊಡಬೇಕಾಗ್ತದೆ ಇವತ್ತಿನ ದಿನಮಾನದಲ್ಲಿ. ಮತ್ತು ಯಾವ ಈ ಒಂದು ಶೇಖು ಹಳ್ಳೂರ ಇವರು ಎತ್ತತಕ್ಕಂಥ ಗುಂಡ 1 ಕ್ವಿಂಟಲ್ 45 kg. ಹಾಗಾದ್ರೆ ನಮ್ಮ ಯಾವ ಬಲಶಂಕರಿ ತಾಯಿಯ ಕಮಿಟಿ ಅವರು ಹೇಳಿದ್ರು ಕೃಷ್ಣ ಪವಾರ್ ಅಂದ್ರೇನು, ಬಲಶಂಕರಿ ತಾಯಿಯ ಕಮಿಟಿ ಅವರು ಅಂದ್ರೇನು ಎಲ್ಲ ಒಂದೇ ನನಗನ್ನಿಸ್ತೈತಿ. ಕಮಿಟಿ ಅವರು ಏನು ಹೇಳ್ಯಾರಪ್ಪ ಅಂತಂದ್ರೆ ಗುಂಡ ಸೇಲವಾಗಿ ಎತ್ಕೊಂಡು ಬರಬೇಕು. ಗುಂಡ ಸೇಲವಾಗಿ ಅಂದ್ರೆ 1 ಕ್ವಿಂಟಲ್ 55 60, ಬೇಡ 65 ಇರ್ಬೋದು 55 ಇರ್ಬೋದು. ಆ ಗುಂಡ ಯಾವತ್ತು ಏನದತ್ ಕೇಳೋದಿಲ್ಲ ಇಲ್ಲಿ. ಆ ಗುಂಡ ನಾ ಎತ್ತಿದ ಗುಂಡ ಹಿಂಗಿತ್ತ ಯಾವಾಗ ಎತ್ತಿರ್ತ ಆ ಗುಂಡ ನೋಡ್ಬೇಕು. ಒಮ್ಮೆ ನಾ 80 ಎತ್ತಿಂದ ದೀಡು 2 ಎತ್ತಿನ ಅಂದ್ರೆ ಹಂಗದು ಪೈಲ್ವಾನ್ಗಳು ಎತ್ತು ಲಕ್ಷಣ ಅಲ್ಲದು. ಗುಂಡ ಸೇಲವಾಗಿ ಜಮಖಂಡಿ ತಾಲೂಕು ನವಲಿಯಾಗ 22 ಗುಂಡ ಹಚ್ಚಿದ್ರು ನನಗೆ. 22 ಗುಂಡಿನಾಗ ನಾ ಅಂದೆ 10 ತೆಗಿಲಿ 12 ಹಚ್ಚ ಅಂದೆ. ತಮ್ಮ ಇದು ಬಾಗೇವಾಡಿ ಪಡೆ ಮಾಡಿ ಏನ ಅಂದ ನನಗೆ. ಬಾಗೇವಾಡಿಯಾಗ ಹೆಚ್ಚಾಗಿದ್ದೆ ನಾ ಜಗದಲ್ಲಿ ನವಲಿಗೆ ಅವಾಗ ಪ್ರಸಿದ್ಧ ಪೈಲ್ವಾನವ ಅಲ್ಲಿ. ಇಲ್ಲಿ ನಾ ಹೆಚ್ಚಾಗಿದ್ದೆ ಅವಾಗ ಅಲ್ಲಿ ಎಲ್ಲ ಜಿಲ್ಲಾದ ಮಂದಿಗೆ ಅದು ಒಂಥರ ಭಾಳ ಇದು ಆಗಿತ್ತು. ನಮ್ಮ ಹುಡುಗನ ಸೆಕ್ಷನ್ ಅವ ಅಂತ ಇರ್ಬೇಕಂತೇಳಿ ನಾವು ಊರಿಗೆ ಹೋಗಿದ್ದೆ. ಹೋದಾಗ ನಾ ಯಾವ್ದು 10 ಗುಂಡು ಸಣ್ಣ ತೆಗೀರಿ 12 ಹಚ್ಚರಂದೆ ಬಾಗೇವಾಡಿ ಪಡೆ ಮಾಡಿ ಏನು ತಮ್ಮ ಇದನ್ನ ಅಂದ್ರು ಅವ್ರು ಅಂದ. ಅವ್ರಿಗೆ 3 ಕಡೆ ಹಾಕೊಂಬಂದೆ ನಾ. ಗುಂಡ ಚೀಲ ಕೊಡ 3 ಕಡೆ ಹಾಕೊಂಬಂದೆ. ಹಂಗ ಕಮಿಟಿಯವ್ರು ಏನು ನಿರ್ಣಯ ಮಾಡಿರ್ತಾರೆ ಕಮಿಟಿಯವ್ರ ನಿರ್ಣಯಕ್ಕೆ ಏನೇನೋ ತೂಕ ಕೊಡಬಾರ್ದು. ನಮಗೆ ನೀಗ್ಲಿಕ್ಕೆ ಅಂದ್ರೆ ಬಿಟ್ಟು ಬಿಡಬೇಕು. ನಾ ಅದನ್ನು ಬಿಟ್ಟು ಇದನ್ನು ನೋಡ್ತೀನಿ ಅನ್ನತಕ್ಕದ್ದು ನಮ್ಮದೇನು ಇಲ್ಲ ಅಲ್ಲಿ. ನಮಗೆ ನೀಗ್ತಿದ್ರು ನೋಡೋದು ಎಷ್ಟು ಸಾಧ್ಯ ಆಗದ ಅಷ್ಟು ನೋಡೋದು, ನಾವು ಸೋಮ್ಕೊಂಡೋದು. ಕೂತು ಮಂದಿ ಪೈಲ್ವಾನ ನೋಡಿ ಮೆಚ್ಚತಿರ್ಬೇಕು. ನಾವು ಎಲ್ಲೇ ಆದರೂ ಬೆಕ್ಕಂತ 20 ಪೈಲ್ವಾನ ಬಂದಾಗಂದ್ರೂ ನಮ್ಮ ಹಿಂದೆ ಮಂದಿ ಬರ್ತಿರ್ಬೇಕು. ನಾವು ಕೊತ್ತಿದ್ದು ನೋಡಿ ನಾವು ಎತ್ತದು ನೋಡಿ ಏನು ಸಮಾಧಾನ ಅದನಪ್ಪ ಗುನ್ನಾಪುರ ಪೈಲ್ವಾನ್ ಅನ್ಬೇಕು. ಜಗಳ ಮಾಡಿದ್ರೆ ಹೆಚ್ಚಾಗೋದಿಲ್ಲ, ಜನ ಹೆಚ್ಚು ಮಾಡ್ತದ. ನೀ ಸುಮ್ಮನೆ ಎತ್ತಿಕೊಂಡ್ರು ಅದು ಹೆಚ್ಚು ಮಾಡೋರು ಬೇರೆ ಅದ. ನೀ ಸುಮ್ಮನೆ ಎತ್ತಿಕೊಂಡ್ರು ನಾ ಎತ್ತಿನ ಯಾವ ಎತ್ತೆ ಹೇಳ್ತಾರ ನಾ ಅನ್ನಂಗಿಲ್ಲ. ಅದಕ್ಕೆ ಇವತ್ತಿನ ದಿವಸ ಗೊಳಸಂಗಿ ಗ್ರಾಮದಲ್ಲಿ ಮೇಲೆ ಕಾರ್ಯಕ್ರಮ ಆಗ್ತಾವ. ಈ ಗೊಳಸಂಗಿ ಗ್ರಾಮದಲ್ಲಿ ಒಬ್ಬ ಪೈಲ್ವಾನ ತಯಾರು ಮಾಡ್ಬೇಕಂತೇಳಿ ಭಾಳ ಆಸೆ ಇತ್ತು. ಆ ಕೃಷ್ಣ ಪವಾರ್ಗೆ ಏನೋ ಒಂದು ಸ್ವಲ್ಪ ಸೊಂಟ ನೋವಾಗಿ ಅವ್ರು ಇದಾದ್ರು. ಇನ್ನಾದರೂ ಕೂಡ ಒಬ್ಬ ಪೈಲ್ವಾನ್ ತಯಾರಾಗಲಿ ಮುಂದಿನ ದಿನಮಾನದಲ್ಲಿ ಗೊಳಸಂಗಿ ಗ್ರಾಮದಲ್ಲಿ. ಯಾಕಪ್ಪ ಅಂತಂದ್ರೆ ದೊಡ್ಡ ಊರೈತಿ, ಒಳ್ಳೆ ಒಂದು ಶ್ರೀಮಂತಿಕೆ ಊರೈತಿ. ಒಂದು ಬಡವನೇ ಆಗಲಿ ಶ್ರೀಮಂತನೇ ಆಗಲಿ ಒಬ್ಬ ಪೈಲ್ವಾನ ತಯಾರು ಮಾಡ್ರಿ ಅಂತೇಳಿ ನಮ್ಮ ಬಳ್ಳಾರಿ ಪೈಲ್ವಾನಿಂದ ನಂದೊಂದು ಆಸೆ ಐತಿ. ಅದಕ್ಕೆ ನಮ್ಮನ್ನು ಬಳ್ಳಾವೂರಿಂದ ಕರೆಸಿ ಈ ಒಂದು 2 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗೊಳಸಂಗಿ ಗ್ರಾಮದ ಹಿರಿಯರಿಗೆ ಶರಣಾರ್ಥಿಗಳನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಳ್ಳಾವೂರಿನ ಪೈಲ್ವಾನರು ಎಲ್ಲ ಕಮಿಟಿಯವರಿಗೆ ಎಲ್ಲ ಪೈಲ್ವಾನರಿಗೆ ಎಲ್ಲರ ಬಗ್ಗೆ ಮನ ಮುಟ್ಟುವಂತ ಮಾತನಾಡಿದಕ್ಕೆ ನಿಮ್ಮೆಲ್ಲರ ಪರವಾಗಿ ಒಂದು ಧನ್ಯವಾದಗಳು ಹೇಳ್ತೀನಿ. ಈ ಪೈಲ್ವಾನರಿಗೆ ಕೂಡಿಗಿ ಗ್ರಾಮದ ಮಾಜಿ ಚೇರ್ಮನ್ರಾಗಿರ್ತಕ್ಕಂಥ ಭರಮಪ್ಪ ಬಿದ್ರಿಯವರು
ಇವರು ಮಾತಾಡಿದ್ಕ 101 ರೂಪಾಯಿ ಅವರಿಗೆ ಬಕ್ಷೀಸ್ ಕೊಟ್ಟಾರ. ಬಕ್ಷೀಸ್ ಬರ್ಲಿ ಬಂಧುಗಳ ಜೋರಾದ ಒಂದು ಚಪ್ಪಾಳೆ. ಈ ಹಣವನ್ನು ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳಿಗೆ ಏನೋ ನನ್ನ ತೊದಲ ನುಡಿಯನ್ನು ಅವರಿಗೆ ಮನಸ್ಸಿಗೆ ಅತಿ ಆನಂದಭರಿತರಾಗಿ 101 ರೂಪಾಯಿ ಕಲ ಕಾಣಿಕೆಯನ್ನು 145 kg ನೋಡಿ ಸರಾಗವಾಗಿ ಎತ್ತಿದ್ರು. ಎಂಥ ತಾಕತ್ತ ಪೈಲಾನ. ನಮ್ಮ ಶರೀರ ನಾವೇ ಹಾಳು ಮಾಡ್ಕೊಳ್ಳಾಕತ್ತೇವೆ. 160 kg ಇದು. ದಸರಥ್ ರೊಟ್ಟಿ ಅವರು ಯಾರ್ದು ಸಹಾಯ ಇಲ್ಲ, ಏನೂ ಸಹಾಯ ಇಲ್ಲ, ಸರಾಗವಾಗಿ ಎತ್ತಿದ್ರು. ತನ್ನ ಶರೀರನ ಸದೃಢವಾಗಿರ್ತದ. ಸಣ್ಣ ಪೈಲಾನರಾದ್ರೂ ಪರವಾಗಿಲ್ಲ. ಬಳಸಂಗಿ ಪೈಲಾನ ಊರಾಗೆ ಒಬ್ಬ ಪೈಲಾನ. ಮತ್ತೆ ಹಳೂರಿನ ಮುತ್ಯ ತಲೆ ಕೂದಲು ಬೆಳಗಾದ್ರು. ಆದ್ರೂ 60 kg ಕಲ್ಲ ಸರಾಗವಾಗಿ ಎತ್ತಿದ್ರು ಇವರು ಕೂಡ. ಏನು ಅಡ್ಡಿ ಇಲ್ಲ. ಅದು ಏನದಪ್ಪ ಅಂದ್ರೆ ಈಗ ಹಿರಿಯರ ಮಾಡಲಾಗ್ಯಾರ ನಮ್ಮ ಮಕ್ಕಳಿಗೆ. ಏನಪ್ಪ ನಮ್ಮ ಹಂಗ ಮಾಡ, ನಾಳೆ ಹಂಗ ಇದು ಬರ್ತದ, ಇಂಥದ್ದು ಬರ್ತದ, ಪೈಲಾನ್ರಿ ಮುಂದೆ ದಗದ್ ನಿಗುದಿಲ್ಲ. ಅದನ್ನು ಬಿಡಿಸಿ ದುಚ್ಚಟಿಗೆ ಅವರೇ ಕೆಡಲಾಕತ್ತಾರ. ಅದನ್ನು ಬಿಡಿಸ್ಬಿಡೋದು, ಊರಾಗ ಕಳಿಸೋದು, ಅವ್ರು 4 ಮಂದಿ ಸಂಘ ಮಾಡಿ ದುಚ್ಚಟಿಗೆ ಬಿದ್ದು ತನ್ನ ಶರೀರ ಹಾಳು ಮಾಡ್ಕೋತಾರ. ಅದಕ್ಕೆ ಅವ ಎಷ್ಟೇ ನೆಗುಲಿ, ಏನೇ ಮಾಡಲಿ, ಅದಕ್ಕೊಂದು 4 ವರ್ಷ ಹಾಲು ಕುಡಿದ್ನಂದ್ರ ಪೈಲ್ವಾನ್ಕಿ ಒಳಗೆ ಲಕ್ಷ ಹೋಯ್ತಂದ್ರ ಅವ ಸಾಯುವವರೆಗೆ ಯಾವ ದುಶ್ಚಟಕ್ಕೂ ಬೀಳಲ್ಲ ಬಂಧುಗಳೇ. ಅಂತ ಒಂದು ಪೈಲ್ವಾನ್ಗಿರಿ ಇದು. ಪೈಲ್ವಾನ್ ಅಂದ್ರ ಎಲ್ಲ ಒಂದು ಕ್ರೀಡೆಗಳಿಗಿಂತ ಪೈಲ್ವಾನ್ಕಿ ಮಾಡ್ಬೇಕಾದ್ರೆ ತಾಕತ್ ಭಾಳ ಬೇಕಾಗ್ತದ. ಪೈಲ್ವಾನ್ ಅಂದ್ರೆ ನಿಮಗೆ ಒಂದೇ ಒಂದು ಮಾತು ಹೇಳಿನಿ ಮೊನ್ನೆ, ಎಲ್ಲ ಕಡೆ ತಾಕತ್ ಬೇಕು, ಭುಜ ಬಲ ಬೇಕು, ಬುದ್ಧಿ ಬಲನೂ ಬೇಕು, ಮತ್ತು ಶರೀರ ಬಲನೂ ಬೇಕು. ಎಲ್ಲ ಬಲದ ಸಂಯೋಗ ಇದ್ರೆ ಮಾತ್ರ ಪೈಲ್ವಾನ್ ಆಗ್ತಾನ. ಬರೇ ತಾಕತ್ತಿದ್ರೆ ಪೈಲ್ವಾನ್ಕಿ ನಿಗುದಿಲ್ಲದು. ತಲೆನೂ ಬೇಕು, ತಾಕತ್ತಿನೂ ಬೇಕು, ಎಲ್ಲ ಥರದ ಒಂದು ಬಲದ ಸಂಯೋಗ ಬೇಕಾಗ್ತದೆ ಇದಕ್ಕೆ. 62 ಹೌದು, 60 kg ಕಲ್ಲು ಮೊಳಕಾಲ ಮೇಲೆ ಇಟ್ಟುಕೊಳ್ಳಿಲ್ಲ ಇವರು. 160 ಬರೇ 60 kg ಕಲ್ಲದ. ಶಾಂತ ರೀತಿ ಮಾಡಿ ವೀಕ್ಷಣೆ ಮಾಡ್ರಿ. ಸಾವಕಾಶ ಇರ್ಲಿ ಪೈಲಾನ, ಏನು ಅಡ್ಡಿ ಇಲ್ಲ, ಯಾರ್ದು ಸಹ ಇಲ್ಲ. ಹಿರಿಯ ಪೈಲಾನರು ಇವ್ರದ್ದು ಕೂಡ 125ರಿಂದ 30 ಸನೇಕ ಶರೀರ ತೂಕದ. ಸಾವಕಾಶ 170 kg ಗುಂಡದ, ಏನು ಅಡ್ಡಿ ಇಲ್ಲ. 180 kg ಮುಂದಿನ ಕಲ್ಲದ. ದಸರಥ್ ಯಾವಾರದವ್ರು ಪಾಕಿದಕ್ಕ ಎಲ್ಲಾ ಸ್ಪರ್ಧೆಗಿಂತ ಹೆಚ್ಚಿನ ತಾಕತ್ತ ಇದಕ್ಕೆ ಬೇಕು. ನೂರ 70 kg ಕಲ್ಲ ನಮ್ಮ ಗುನ್ನಾಪುರಿನ ಶಿವರವ್ರು ಮಾಡಾತಾರ. ದಯವಿಟ್ಟು ಸನ್ಮಾನ ಕಾರ್ಯಕ್ರಮ ನಡೆದದ, ಶಾಂತ ರೀತಿಯಾಗಿ ಕೂತ್ಕೋರಿ.
170 kg ಕಲ್ಲು ಗುನ್ನಾಪುರಿನ ಸೋಲಿನ ಶಿವರವರು ಸೌಕಾಸ್. ಸೌಕಾಸ್ ಪೈಲವಾನ ಸೌಕಾಸ್. ಚಪ್ಪಾಳೆ ಬರಲಿ ಬಂಧುಗಳೇ, ಜ್ವರ ಚಪ್ಪಾಳೆ, ಏನು ಅಡ್ಡಿ ಇಲ್ಲ. 180 kg ಗುಂಡ ನೋಡ್ಲಾತಾರು. ಸೌಕಾಸ್ ಸೌಕಾಸ್. ಇರ್ಲಿ, ಶಾಂತ ರೀತಿಯಾಗಿ ಕೂತ್ಕೋರಿ. ಅವರೆಲ್ಲ ಕೊಟ್ಕೊಂಡು ನೆಗಿತಾರು. ಅದಕ್ಕ ಒಂದು ಆ ಸ್ಪರ್ಧೆ ಎಲ್ಲ ಪೈಲವಾನರು ಬಂದು ಹೆಸರು ನೋಂದಾಯಿಸ್ರಿ. ಯಾರು ಗದ್ದಲ ಮಾಡಬೇಡ್ರಿ. ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರ್ ಆಗ್ಯದ ಪೈಲವಾನ್ರಿಗೆ, ಏನಿಲ್ಲ. ಸಾವಕಾಶ ಇರ್ಲಿ ಇರ್ಲಿ, ಏನ್ ತಪ್ಪು ತಿಳ್ಕೊಬೇಡ್ರಿ. ನೋಡೋಣ ಸ್ವಲ್ಪ ಪೈಲವಾನ್ರಿಗೆ ಹಲೋ, ಇನ್ನು ಒಂದು ಚಾನ್ಸ್ ಅದ, ನೋಡ್ತಾರೆ. ದಯವಿಟ್ಟು ಸ್ವಲ್ಪ ಶಾಂತ ರೀತಿ ದೂರದ ಮ್ಯಾಗ ನೋಡಿ ರಾಜನ ನೋಡಿದ್ಲ ನೋಡಿ ಇದ್ರಿಗೆ ಬಂದ ಅವನೇ ಯಾಕ್ರಿ ಅವ್ರ ಎಲ್ಲಿ ಕಲ್ ಕರ್ಕೊಂಡು ಅವಾಗ ಯಾವಾಗ ಬಂದು ಹೇಳ್ತಿದ್ದ ದಯವಿಟ್ಟು ಶಾಂತ ರೀತಿಯಾಗಿ ಕೂತ್ಕೋರಿ. ಮುಂದೆ ಎತ್ತಕ್ಕಂತ ಒಂದು ಕ್ರೀಡೆ ಮುಗಿದ ತಕ್ಷಣ ಚೀಲ ಎತ್ತಕ್ಕಂತ ಕ್ರೀಡೆನೂ ರೆಡಿ ಒಳಗಾದ. ಇದೊಂದು ಕೊನೆಯ ಚಾನ್ಸ್ ಅದ, ನೋಡೋಣ. ಇರ್ಲಿ
ರಂಗಪ್ಪ ಅವ್ನ ಮ್ಯಾಲಿನಾಗ ನೀವು ನಿಂತಿದ್ದೀರಪ್ಪ.
ಅಲ್ಲೇ ಕರ್ಕೊಂಡು ಹೋಗಿದ್ದೆ ಅವರಿಗೆ ಎಷ್ಟು ಕಾಣಲ್ಲ ನಮ್ಮ ಇಲ್ಲಿ ಕಾಣಬೇಕು ವಿಡಿಯೋ ಮಾಡಾಕತ್ತೀವ್ರಿ ಏನು ವಿಡಿಯೋ ಬರ್ರಿ ಎರಡು ಕುಸ್ತಿ ನೋಡ್ರಿ ಎರಡು ಚಲೋ ನಾವು ಊರನ್ನ ಮರ್ಚಾರಲ್ಲಿ ಬಾಬಾ ನಿಂದು ಅಲ್ಲಿ ಅಡವಾಕತ್ತಿ ಕಾಲ ಮಾಕಿ ಏನು ನಿಮ್ಮ ತಮ್ಮನ ಮಗ ಅಲ್ಲ ಇವ ಕುಸ್ತಿರ್ತಾರಲ್ಲ ಇವ ದಿನ ಬಾಳೆಹಣ್ಣಕ್ಕೆ ಹೋಗಿ ನೋಡುವ ಕುಸ್ತಿರಕ್ಕೆ ಹೋಗಿಲ್ಲ ಆದ್ರೆ ನೋಡಿ ನಿಮ್ಮ ಯಾರು ಗುಂಡ ಹುಟ್ಟಿದ್ದಾಳೆ ಮನೆ ಮಂಡ್ಯ ಕೈ ಮಾಡ್ಕೊಳ್ಳಿ ಕೈ ಮಾಡ್ಕೊಳ್ಳ ಇದ್ರಿಗೆ ಕೊಡ್ತೇನ ಬಂದಿದ್ದು ಕುಸರಿ ಡ್ಯೂಟಿ ಹೋಗಿ ಸುಳಿ ಮಗ ಮೂರ್ ದಿನ ಬಿಡುದು ಯಾವ ಗಡಿ ಸಿಕ್ಕಿಲ್ಲಮ್ಮ ಮಾಮನು ಕಲಿಸಿಲ್ಲ ನಾಳೆ ಎಲ್ಲ
ಪೈಲಿ ಯಾಕೆ ಹೋಗಿ ಮಾಡ್ಬೇಕು ಇಲ್ಲೇ ಬಸ್ ಆಗಿದೆ ಗುದ್ದಾಡ ಮಾಡಕತ್ತಾರಲ್ಲ ಅವ್ರು ಬಸ್ ಕಲರ್ ಹಚ್ಚಲ ಕಲರ್ ಹಚ್ತಾನ ಇದು ನಂದಿಗೆ ಹಚ್ತಾಕ ಕುಸ್ತಿ ಶಾನೆ ಮನುಷ್ಯ ಮಂಡ್ಯ ಬರ್ತಾನ ಕಣದ ತಗೊಂಡ ನೋಡಕ್ ಜಾಗ ಚಿರ್ಕಿ ಕಾಣದಲ್ಲ ಆ ಕಡೆ ಬಾ ಹಾ ಗುಡಿ ಕಡೆ ಚಿರ್ಕಿ ಕಾಣದಲ್ಲ ಆ ಕಡೆ ಬಾ ಅಲ್ಲಿ ಫೋನ್ ಹಚ್ಚ ಮಾತಾಡ ನನಗೆ ಬರ್ತೀನಿ ರಾಜ ಬಿಟ್ಟು ಬಿಡಲ್ಲ ನಾಳೆಗೆ ಸದ್ದ ಬಿಡ್ತೀನಿ
ಬಡ್ರಿ ಬಡ್ರಿ ಇವ ತಲೆ ಬಿದ್ನಲ್ಲ ಗುರ್ರಾಜ್ ಹಬ್ಬಳ ತಳಗೊಂದು ಬಿಳಿದ ಪ್ಯಾಂಟ್ ಹಾಕಿ ಬರೋಬರಿ ನೋಡ್ರಿ ಆರಾಮಾಗಿದಿಲ್ರಿ ಆರಾಮಾಗಿದ್ರಿ ಆ ಬಂದು ಹಿಡ್ಕೋ ಗಣ್ಣೆ ಕೊಡ್ಸಿ ಕಡೆ ಪೋಸ್ತೆ ನಮಸ್ಕಾರ ರೀ ಬಡ ಬಡ ಬರ್ರಿ ಪಟ್ ತಗೋರಿ ಯಾರಿಗೆ ಸಿಕ್ಕು ಯಾರಿಗಿಲ್ಲ ಮಂದಿ ಚಂದ ಕಣಾಗಿ ಬರ್ಲಿ ಬರ್ಲಿ ಬಂದರ ಇಂಜಿನಿಯರ್ ಅದಲ್ಲ ಏ ಇವನ ಅವ್ರಿಬ್ರು ಇಲ್ಲೇ ಮನೆ ಕನ್ಫ್ಯೂಸ್ ಆಗಿದೆ ನನಗೆ ಅವನ ಬಿಟ್ಟು ಮಾಡ್ತೀನಿ ಇವ ನಮ್ಮ ಕ್ಲಾಸ್ಮೇಟ್ ಇವ ಕ್ಲಾಸ್ಮೇಟ್ ಅಲ್ಲ ನಾ ಯಾಕೆ ರಾಜು ಮುನ್ನೂರು ಸಲ ಹೊಡ್ರಿ ಈಗ ನಿಮ್ದು ಫೋಟೋ ಗೊತ್ತಲ್ಲಿ ಫೋಟೋ ಸಂಬಂಧ ಬರ್ರಿ ಯಾರ್ರಿ ಹಾಂ ಯಪ್ಪ ನನ್ನ ಪ್ರೀತ್ಯಾಗ ಏನಿತ್ತವಂತ ಕೊರತೆ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರೂ ಕೇಳಲಿಲ್ಲ ಗೆಳತಿ ಗೆಳತಿ ನಿಂದು ಭಾರಿ ಇತ್ತು ಜೋಡಿ ದರ್ಬಾರ ನಮ್ಮ ಸುದ್ದಿ ಹರಡಿತ್ತು ಬಾಜಾರ ಬಾಜಾರ ನಿಂದು ಭಾರಿ ಇತ್ತು ಜೋಡಿ ದರ್ಬಾರ ನಮ್ಮ ಸುದ್ದಿ ಹರಡಿತ್ತು ಬಾಜಾರ ಬಾಜಾರ ಏನೇ ಇದ್ದರು ಒಂದೇ ಇತ್ತು ಇಬ್ಬರ ನಿರ್ಧಾರ ನನ್ನ ವೈರಿ ಮಾತಿಗೆ ಮರಳಿ ಮಾಡಿಸಿದ ಸಾರ ಹೇಳಿಕೆ ಮಾತು ಹೇಳಿ ಬದಲಿಯಾಗಿ ಹೆಂಗಾರ ಹೇಳಿಕೆ ಮಾತು ಹೇಳಿ ಬದಲಿಯಾಗಿ ಹೆಂಗಾರ ನಿನ್ನ ತಿಳ್ಕೊಂಡಿದ್ದಿ ಗೆಳತಿ ನನ್ನ ಬಾಳಿನ ಬಂಗಾರ ಕೊಂಡ ಹೋಗುವಾಗ ಕೇಳ್ತೀನಿ ಕೊನೆಯ ಸರತಿ ಕೊಂಡ ಹೋಗುವಾಗ ಕೇಳ್ತೀನಿ ಕೊನೆಯ ಸರತಿ
ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಬರ್ತೀ ಮೊನ್ನೆ ಇತ್ತು ನಿನ್ನ ಮದವಿ ಸಡಗರ ನೋಡಿದವರು ಹೇಳುತ್ತಿದ್ರು ನಿನ್ನ ಬಡಿವಾರ ಮೊನ್ನೆ ಇತ್ತು ನಿನ್ನ ಮದವಿ ಸಡಗರ ನೋಡಿದವರು ಹೇಳುತ್ತಿದ್ರು ನಿನ್ನ ಬಡಿವಾರ ನಿನ್ನ ಮದವಿ ಯಾರವ ಇದ್ದರು ಎಷ್ಟೋ ಸೌಕಾರ ನನ್ನಷ್ಟ ನಿನ್ನ ಪ್ರೀತಿ ಮಾಡವ ಯಾರಿಲ್ಲ ತಿಳ್ಕೋರ ಮಾಡಬೇಕು ಅಂದ್ಕೊಂಡಿದ್ದ ಮದುವೆಗ ತಕರಾರ ತೆಗೆಯಬೇಕು ಅಂದ್ಕೊಂಡಿದ್ದೆ ಮದುವೆಗ ತಕರಾರ ನೋಡು ನಂತ ಬಿಡ್ತೀನಿ ಎಷ್ಟರಾಗತಿ ಉದ್ದಾರ ಕೊಂಡ ಹೋಗುವಾಗ ಕೇಳ್ತೀನಿ ಮನೆಯ ಸತಿ ನನ್ನ ಪ್ರೀತ್ಯಾಗ ನನ್ನ ಪ್ರೀತ್ಯಾಗ ಏನಿತ್ತ ಅಂತ ಬರ್ತಿ ಮುಂದ ನೋಡಿ ನೀನು ಮಾಡಿದಿ ವಿಚಾರ ಕಂಡು ಬಾವಿಗೆ ಬಿದ್ದಿದ್ದು ನಂದ ಗ್ರಾಚಾರ ಮುಂದ ನೋಡಿ